ನಮಸ್ತೆ, ವೆಲ್ಕಮ್ ಟು ದ ಚಾನಲ್ ಸೌಜನ್ಯಂ ಕ್ರಿಯೇಷನ್ಸ್. ನಾನಿವತ್ತೊಂದು ಸಿಂಪಲ್ಲಾಗಿ ಸಿಂಗಲ್ ಸ್ಟೆಪ್ಪಲ್ಲಿ ಹಾಕುವಂಥ ಅದು ಪರ್ಲ್ ಬೀಡ್ಸ್ ಯೂಸ್ ಮಾಡಿ ಇವತ್ತೊಂದು ಸಿಂಪಲ್ಲಾಗಿರೋ ಸಾರಿ ಕುಚ್ ಡಿಸೈನ್ ತೋರಿಸ್ತಿದ್ದೀನಿ ನಾನು ಈ ವಿಡಿಯೋದಲ್ಲಿ. ಸೊ ಅದಕ್ಕೆ ಫಸ್ಟ್ ನಾನಿಲ್ಲಿ ಆರೆಳೆ ದಾರನ ಗಂಟು ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನ ಸೀರೆ ಬ್ಯಾಕ್ ಸೈಡ್ ಇಟ್ಟು ನಿಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಅದರ ಪಕ್ಕದಲ್ಲೇ ಇನ್ನೊಂದು ಸರ್ತಿ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಿ 2 ಟೈಮ್ಸ್ ಲಾಕ್ ಮಾಡಿದ ಮೇಲೆ 3 ಚೈನ್ ಹಾಕೋಣ. 3 ಚೈನ್ ಹಾಕಿ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಿ. ನೆಕ್ಸ್ಟ್ ಮತ್ತೆ 3 ಚೈನ್ ಹಾಕಬೇಕು. ಸ್ಟ್ರೇಟಾಗಿ ಅದು ಕೂಡ ಎಲ್ಲಿ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಬೇಕು. ಸೊ ನೀವು ಸ್ಟಾರ್ಟಿಂಗಿನ ವಿಡಿಯೋ ನೋಡಿ ಡಿಸೈನ್ ಹಾಕ್ತಾಯಿದ್ರೆ ನೀವು ಎಂಡ್ವರೆಗೂ ನೋಡಿ ಫಸ್ಟು. ಸೊ ನಿಮಗೆ ಭಾಳ ಗ್ಯಾಪ್ ಅನ್ನಿಸ್ತು ಡಿಸೈನು ಅನಿಸಿದ್ರೆ ನೀವು ಇನ್ನು 3 ಚೈನ್ ಬಿಟ್ಟು 2 ಚೈನ್ಸ್ನ ಹಾಕ್ಕೊಂಡು ಹೋಗಿ. ಸೊ ಇಲ್ಲಿ ನಾನು 2 ಸರ್ತಿ 3 ಚೈನ್ ಹಾಕಿ ಆಮೇಲೆ ಸ್ವಲ್ಪ ದಾರ ಮೇಲೆತ್ತಿ ಈ ರೀತಿ 4 ಪರ್ಲ್ ಬೀಡ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಬೀಡ್ಸ್ನ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಬಾರ್ದು. ಈಗ ಬೀಡ್ ಲಾಕ್ ಮಾಡಲಾರ್ದೇ ಡೈರೆಕ್ಟಾಗಿ ಅದನ್ನ ಯು ಶೇಪ್ ಬರೋ ರೀತಿ ಈ ರೀತಿ ಯು ಶೇಪ್ ಬರೋ ರೀತಿ ಅಥವಾ 2 ಚೈನಷ್ಟು ಗ್ಯಾಪ್ ಬಿಟ್ಟು ಅಲ್ಲಿಗೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ ಮೇಲೆ ಈ ರೀತಿ ಅದು ಯು ಶೇಪ್ ಕಾಣಿಸುತ್ತೆ. ಸೊ ಈಗ ಸ್ವಲ್ಪ ಸೀರೆನ ಬ್ಯಾಕ್ ಸೈಡ್ ಟರ್ನ್ ಮಾಡೋಣ. ಸಿಂಗಲ್ ಸ್ಟೆಪ್ಪಲ್ಲಿ ಹಾಕೋದ್ರಿಂದ ಇದು ಬ್ಯಾಕ್ ಸೈಡ್ ಟರ್ನ್ ಮಾಡಬೇಕು. ಟರ್ನ್ ಮಾಡಿ 4 ಚೈನ್ಸ್ ಹಾಕೋಣ. 4 ಚೈನ್ಸ್ ಹಾಕಿ ಈಗ ಈ 4 ಚೈನ್ನ ಈ ಫಸ್ಟ್ 2 ಬೀಡ್ ಮಧ್ಯೆ, ಈ ಫಸ್ಟ್ ಮತ್ತು ಸೆಕೆಂಡ್ ಬೀಡ್ ಮಧ್ಯೆಯಲ್ಲಿ ಗ್ಯಾಪ್ ಇರುತ್ತೆ ನೋಡಿ, ಆ ಬೀಡ್ಗಳ ಮಧ್ಯೆ ನಿಡಲ್ ಹಾಕಿ ದಾರ ತಂದು ಲಾಕ್ ಮಾಡಬೇಕು ಈ 4 ಚೈನ್ನ. ಸೊ ಮತ್ತೆ 4 ಚೈನ್ ಹಾಕಬೇಕು. 4 ಚೈನ್ ಹಾಕಿ ಆ 2 ಬೀಡ್ ಮಧ್ಯೆ, ನೆಕ್ಸ್ಟ್ 2 ಬೀಡ್ ಮಧ್ಯೆ ನಿಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೋಬೇಕು. ಸೊ ಇಲ್ಲಿ ನಾನು ಬೀಡ್ಸ್ ಇಷ್ಟು ತೊಗೊಂಡಿದ್ದೀನಿ. ಸೊ ಅದಕ್ಕೆ ನಾನು 4 ಚೈನ್ ಹಾಕ್ತಾಯಿದ್ದೀನಿ. ನೀವು ಬೀಡ್ಸ್ ಇನ್ನೂ ಚಿಕ್ಕದು ತೊಗೊಂಡಿದ್ರೆ ಚೈನ್ಸ್ನ ಕಮ್ಮಿ ಮಾಡಿ, ಇಲ್ಲ ನೀವು ಬೀಡ್ ಇದಕ್ಕೂ ಜಾಸ್ತಿ ತೊಗೊಂಡಿದ್ರೆ 5 ಚೈನ್ಸ್ ಈ ರೀತಿ ಹಾಕ್ಕೊಳ್ಳಿ. ಸೊ ಲಾಸ್ಟ್ ಬೀಡ್ಗೆ 4 ಚೈನ್ ಹಾಕಿ ಆ ಲಾಕ್ ಇರುತ್ತಲ್ಲ ಬೀಡ್ಗೆ, ಆ ಲಾಕಿಗೆ ಲಾಕ್ ಮಾಡ್ಕೊಳ್ಳಿ ಈ 4 ಚೈನ್ನ. ಅಲ್ಲಿ ಯಾವುದೇ ಬಾಜು ಅಲ್ಲ, ಆ ಲಾಕಿಗೆ ಲಾಕ್ ಮಾಡಿಕೊಂಡು ಸೀರೆ ಫ್ರಂಟ್ ಸೈಡ್ ಟರ್ನ್ ಮಾಡೋಣ. ಟರ್ನ್ ಮಾಡಿದ್ಮೇಲೆ ಈ ರೀತಿ ಬೀಡ್ ಮೇಲೆ 4 ಚೈನ್ದು ಔಟ್ಲೈನ್ ಬಂದಿರುತ್ತೆ. ಸೊ ಈಗ ಟರ್ನ್ ಮಾಡಿದ್ಮೇಲೆ 2 ಚೈನ್ ಹಾಕಿ ನಿಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ನಿಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಫಸ್ಟ್ ಬೀಡ್ ಮೇಲೆ 4 ಚೈನ್ ಇದೆಯಲ್ಲ ಆ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು 2 ದಾರ ಒಂದು ಸತಿ ಮತ್ತು 2 ದಾರ ಒಂದು ಸತಿ ಒಂದು ಡಬಲ್ ಕ್ರೋಶಾ ಕಂಬನ ಮಾಡಬೇಕು. ಮತ್ತು ನಿಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ಆ 4 ಚೈನ್ ಒಳಗೆ ಕೆಳಗಡೆ ಹೋಗಿ ದಾರ ತಂದು 2 ದಾರ ಒಂದು 2 ದಾರ ಒಂದು. ಸೊ ಈ ರೀತಿಯಲ್ಲಿ ಡಬಲ್ ಕ್ರೋಶಾ ಕಂಬಗಳನ್ನ ಮಾಡಿಕೊಂಡು ಹೋಗಬೇಕು. ಸೊ ಟೋಟಲ್ ನಾನಿಲ್ಲಿ 5 ಡಬಲ್ ಕ್ರೋಶಾ ಕಂಬನ ಮಾಡಿದ್ದೀನಿ. ನೀವು ಬೀಡ್ಸ್ ಚಿಕ್ಕದು ದೊಡ್ಡದು ತೊಗೊಂಡಿದ್ರೆ ಇಲ್ಲಿ ಕಂಬಗಳು ಕೂಡ ಹೆಚ್ಚು ಕಡಿಮೆ ಆಗುತ್ತೆ. ಸೊ ನೀವು ಚಿಕ್ಕ ಬೀಡ್ ತೊಗೊಂಡಿದ್ರೆ 3 ಕಂಬ ಈ ರೀತಿ ಮಾಡ್ಕೊಳ್ಳಿ. ಸೊ ನಾನು ಇಲ್ಲಿ 5 ಕಂಬ ಆದಮೇಲೆ 2 ಚೈನ್ ಹಾಕಿ ಸೇಮ್ ಅದೇ ಫಸ್ಟ್ ಬೀಡ್ ಮೇಲೆ 4 ಚೈನ್ ಇರುತ್ತಲ್ಲ ಅದೇ 4 ಚೈನ್ಗೆ 2 ಚೈನ್ನ ಲಾಕ್ ಮಾಡ್ತಾಯಿದ್ದೀನಿ. ಯಾವುದೇ ಲಾಕಿಗೆ ಅಲ್ಲ, ಆ 4 ಚೈನ್ಗೆ ಲಾಕ್ ಮಾಡ್ಕೋಬೇಕು. ಸೊ ಈ ರೀತಿ ಪೆಟಲ್ ಶೇಪ್ ಬರುತ್ತೆ ನಿಮಗೆ. ಅದಾದಮೇಲೆ ಮತ್ತೆ 2 ಚೈನ್ ಹಾಕಿ ನಿಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ನೆಕ್ಸ್ಟ್ 2ನೇ ಬೀಡ್ ಕೆಳಗಡೆ 4 ಚೈನ್ ಇರುತ್ತಲ್ಲ ಆ 4 ಚೈನ್ ಕೆಳಗಡೆ ಹೋಗಿ ದಾರ ತಂದು ಡಬಲ್ ಕ್ರೋಶಾ ಕಂಬಗಳನ್ನ ಮಾಡಬೇಕು. ಸೊ ಇಲ್ಲೂ ಕೂಡ ನಾವು 5 ಡಬಲ್ ಕ್ರೋಶಾ ಕಂಬ ಮಾಡಬೇಕು. ಅದಾದಮೇಲೆ 2 ಚೈನ್ ಹಾಕಿ ಆ 4 ಚೈನ್ ಕಂಬ 4 ಚೈನ್ ಇರುತ್ತೆ ಅಲ್ಲ ನಮ್ಮದು, ಅದಕ್ಕೇ ಲಾಕ್ ಮಾಡ್ಕೋಬೇಕು. ಸೊ ಇಲ್ಲಿ ನಾನು 5 ಕಂಬಗಳನ್ನ ಹಾಕೋತಾ ಇದ್ದೀನಿ. ಸೊ ಇದು 5th ಡಬಲ್ ಕ್ರೋಶಾ ಕಂಬ. ನಿಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಆ 4 ಚೈನ್ ಒಳಗಡೆ ಹೋಗಿ ದಾರ ತಂದು 2 ದಾರ ಒಮ್ಮೆ 2 ದಾರ ಒಮ್ಮೆ ತೆಗಿಬೇಕು. ಇದಾದಮೇಲೆ 5 ಕಂಬ ಆದಮೇಲೆ 2 ಚೈನ್ ಹಾಕಿ ಆ 4 ಚೈನ್ ಕೆಳಗಡೆ ಹೋಗಿ ದಾರ ತಂದು ಲಾಕ್ ಮಾಡ್ಕೋಬೇಕು. ಸೊ ನಿಮಗೆ ಈ ರೀತಿ ಪೆಟಲ್ ಶೇಪು ಬರುತ್ತೆ. ತುಂಬಾ ಈಸಿ ಇದೆ ಡಿಸೈನು. ತುಂಬ ಬೇಗನೆ ಹಾಕಿ ಮುಗಿಸ್ಬೋದು. ಸಿಂಗಲ್ ಸ್ಟೆಪ್ಪಲ್ಲಿ ಹಾಕೋವಂಥ ಡಿಸೈನು ತುಂಬ ಕ್ವಿಕ್ಕಾಗಿ ಮುಗಿಯುತ್ತೆ. ಹೊಸಬ್ರು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದರೆ ನಾನು ಅಪ್ಲೋಡ್ ಮಾಡಿದಂಥ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ. ಸೊ ನೀವು ಈಸಿಯಾಗಿ ನಾನು ಅಪ್ಲೋಡ್ ಮಾಡಿದಂಥ ವಿಡಿಯೋಗಳನ್ನ ನೋಡ್ಬೋದು. ಡಿಸೈನ್ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ. ನಿಮಗೆ ಡಿಸೈನ್ ಹೇಗೆ ಅನ್ನಿಸ್ತು ಅಂತ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಸೊ ಇಲ್ಲಿ ಪ್ರತಿಯೊಂದು 4 ಚೈನ್ಗೂ 5 ಡಬಲ್ ಕ್ರೋಶಾ ಕಂಬ ಹಾಕಬೇಕು. ಇಲ್ಲಿ ಫಸ್ಟ್ 2 ಚೈನ್ 5 ಕಂಬ ಆದಮೇಲೆ ಮತ್ತು ಲಾಸ್ಟ್ 2 ಚೈನ್ ಹಾಕಿ ಲಾಕ್ ಮಾಡ್ಕೊಂಡು ಹೋಗಬೇಕು. ಸೊ ಇದೇ ರೀತಿ ನೀವು ಬೇಕಂದರೆ ಇಲ್ಲಿ 5 ಬೀಡ್ಸ್ ಕೂಡ ಆ್ಯಡ್ ಮಾಡಿ 5 ಪೆಟಲ್ಸ್ ಮಾಡ್ಕೋಬೋದು. ಸೊ ನಾನಿಲ್ಲಿ ಬೀಡ್ ಸೈಜ್ ದೊಡ್ಡದು ತೊಗೊಂಡಿರೋದ್ರಿಂದ ನಾನು 4 ಬೀಡ್ಸ್ನ ಆ್ಯಡ್ ಮಾಡಿದ್ದೀನಿ. ನೀವು 5 ಕೂಡ ಆ್ಯಡ್ ಮಾಡ್ಬೋದು.
ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಒಂದು ಸತಿ ಹಾಕಿ ನೋಡಿ, ಟ್ರೈ ಮಾಡಿ, ತುಂಬ ನೀಟಾಗಿ ಕಾಣಿಸುತ್ತೆ. ಸೊ ಪರ್ಲ್ ಬೀಡ್ ಯೂಸ್ ಮಾಡಿದ್ದೀನಿ ನಾನಿಲ್ಲಿ. ನೀವು ಬೇಕಂದರೆ ಗೋಲ್ಡನ್ ಕಲರ್ ಬೀಡ್ಸು ಇಲ್ಲ ಸಿಲ್ವರ್ ಕಲರ್ ಸೀರೆಗೆ ಯಾವ್ದು ಮ್ಯಾಚ್ ಆಗುತ್ತೆ ಆ ಕಲರ್ ಬೀಡ್ಸ್ನ ನೀವು ಯೂಸ್ ಮಾಡ್ಬೋದು. ಸೊ ಇಲ್ಲಿ ನಾವು 4 ಪೆಟಲ್ಸ್ ಹಾಕಿದ್ದೀನಿ. ಸೊ ಈ ರೀತಿ ಕಾಣಿಸುತ್ತೆ ಡಿಸೈನ್ ಪೂರ್ತಿ ಆದಮೇಲೆ, ಒಂದು ಆರ್ಚ್ ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸುತ್ತೆ. ಈಗ ನೆಕ್ಸ್ಟ್ ಅದನ್ನ ಈ ಲಾಕ್ ಏನಿರುತ್ತೆ ಅಲ್ಲ ಬೀಡ್ದು, ಆ ಲಾಕಿಗೆ ಒಂದು ಸರ್ತಿ ಲಾಕ್ ಮಾಡ್ಕೋಬೇಕು. 2 ಚೈನ್ ಹಾಕಿ 4 ಚೈನ್ ಒಳಗಡೆ ಒಂದು ಸರ್ತಿ ಲಾಸ್ಟ್ ಲಾಕ್ ಮಾಡ್ಕೊಂಡಿರ್ತೀವಿ. ಅದಾದಮೇಲೆ ಲಾಕಿಗೆ ಒಂದು ಸರ್ತಿ ಲಾಕ್ ಮಾಡ್ಕೋಬೇಕು. ಇದಾದಮೇಲೆ ಈಗ 3 ಚೈನ್ಸ್ ಹಾಕಿ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು. ಮತ್ತು 3 ಚೈನ್ ಹಾಕಬೇಕು. ಅದು ಕೂಡ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡೋಣ. ಮತ್ತು 3 ಚೈನ್ ಲಾಕ್. ಟೋಟಲ್ ಒಂದು ಆರ್ಚ್ ಆದಮೇಲೆ 3 ಟೈಮ್ಸು 3 ಚೈನ್ ಹಾಕಬೇಕು. ಸ್ಟಾರ್ಟಿಂಗು ಮತ್ತು ಎಂಡ್ ಅಷ್ಟೇ 2 ಟೈಮ್ಸ್ ಹಾಕಬೇಕು. ಸೊ ಇಲ್ಲಿ ಕುಚ್ಚಬೇಕಂದ್ರೆ ನೀವು ಕುಚ್ಚು ಕೂಡ ಕಟ್ಕೋಬೋದು ಇಲ್ಲಿ. ಸೊ ನೀವು ಚೈನ್ಸ್ನ ಹೆಚ್ಚಿಗೆ ಹಾಕ್ಕೊಂಡು ಹೋಗಬೇಕು. ನಿಮಗೆ ಎಂಡಲ್ಲಿ ತೋರಿಸ್ತೀನಿ ಎಲ್ಲಿ ಕುಚ್ಚು ಬರುತ್ತೆ ಅಂತ ಹೇಳಿ. ಸೊ ಈಗ ಮತ್ತೆ ಈ ಡಿಸೈನ್ನ ಸ್ಟಾರ್ಟ್ ಮಾಡೋಣ. ಸೊ 3 ಚೈನ್ಸ್ ಹಾಕಿದ ಮೇಲೆ ಸ್ವಲ್ಪ ದಾರ ಮೇಲೆತ್ತಿ ಮತ್ತು 4 ಪರ್ಲ್ ಬೀಡ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಬೀಡನ್ನ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಬಾರ್ದು, ಡೈರೆಕ್ಟಾಗಿ ಯು ಶೇಪ್ ಬರೋ ರೀತಿ 2 ಚೈನಷ್ಟು ಗ್ಯಾಪ್ ಬಿಟ್ಟು ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೋಬೇಕು. ಸೊ ಲಾಕ್ ಮಾಡಿಕೊಂಡು ಈಗ ಸೀರೆನ ಬ್ಯಾಕ್ ಸೈಡ್ ಟರ್ನ್ ಮಾಡೋಣ. ಸೊ ಬ್ಯಾಕ್ ಸೈಡ್ ಟರ್ನ್ ಮಾಡಿ 4 ಚೈನ್ ಹಾಕಿ ವರ್ಕ್ ಮಾಡಬೇಕು. ಸೊ ಬ್ಯಾಕ್ ಸೈಡ್ ಟರ್ನ್ ಮಾಡಿ 4 ಚೈನ್ ಹಾಕೋಣ. 4 ಚೈನ್ ಹಾಕಿ ಈ 2 ಬೀಡ್ಸ್ ಮಧ್ಯೆ ಇರುತ್ತಲ್ಲ ಅಲ್ಲಿ ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡಬೇಕು. ಇದೇ ರೀತಿ ಅಷ್ಟು ಮಾಡಬೇಕು 4 ಬೀಡ್ಸ್ಗೂ ಕೂಡ. ಲಾಸ್ಟ್ ಬೀಡ್ಗೆ 4 ಚೈನ್ ಹಾಕಿ ಆ ಲಾಕ್ ಇರುತ್ತಲ್ಲ ಸೀರೆಗೆ, ಆ ಲಾಕಿಗೆ ಲಾಕ್ ಮಾಡಬೇಕು. ಸೊ ಈ ರೀತಿ ಲಾಕ್ ಮಾಡಿ ಫ್ರಂಟ್ ಸೈಡ್ ಟರ್ನ್ ಮಾಡೋಣ. ಟರ್ನ್ ಮಾಡಿದ ಮೇಲೆ 2 ಚೈನ್ಸ್ ಹಾಕ್ಕೋಬೇಕು. 2 ಚೈನ್ ಹಾಕಿ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಿ ಈ 4 ಚೈನ್ ಕೆಳಗಡೆ ಹೋಗಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ ಡಬಲ್ ಕ್ರೋಶೆ ಕಂಬ ಮಾಡಬೇಕು. ಸೊ ಮತ್ತೆ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಬೇಕು. ಅದು 4 ಚೈನ್ ಕೆಳಗಡೆ ಹೋಗಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ. ಸೊ ಇಲ್ಲಿ ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಂಡು ಹೋಗಬೇಕು. ತ್ರಿಬಲ್ ಕ್ರೋಶೆ ಕಂಬ ಮಾಡಬೇಡಿ, ಡಬಲ್ ಕ್ರೋಶೆನೇ ಮಾಡಿ, ಇಲ್ಲಾಂದರೆ ತುಂಬ ದೊಡ್ಡದಾಗಿಬಿಡುತ್ತೆ ಡಿಸೈನು. ನಾನು 5 ಕಂಬ ಮಾಡ್ಕೊಂಡಿದ್ದೀನಲ್ಲ, ಸೊ 5 ಕಂಬ ಮಾಡ್ತಾಯಿದ್ದೀನಿ. ನೀವು ಫಸ್ಟ್ ಬೀಡ್ಸ್ ಹೆಚ್ಚು ಕಮ್ಮಿ ಇದ್ದರೆ 3-4 ಮಾಡ್ಕೊಂಡಿದ್ರೆ ಸೊ ಅಷ್ಟೇ ಕಂಬಗಳನ್ನ ಮಾಡಿಕೊಂಡು 2 ಚೈನ್ ಹಾಕಿ ಆ 4 ಚೈನ್ಗೆ ಲಾಕ್ ಮಾಡ್ಕೊಳ್ಳಿ. ಸೊ ಪೂರ್ತಿ ಹೀಗೆ ಕಂಟಿನ್ಯೂ ಹಾಕ್ಕೊಂಡು ಹೋಗಬೇಕು. ಸೊ ಪೂರ್ತಿ ಹಾಕಿದ ಮೇಲೆ ಲಾಸ್ಟಲ್ಲಿ ಅದನ್ನ 2 ಚೈನ್ ಹಾಕಿ ಲಾಕ್ ಮಾಡ್ತಿರಲ್ಲ, ಲಾಕ್ ಮಾಡಿದ ಮೇಲೆ ಈ ಲಾಕ್ ಏನಿರುತ್ತಲ್ಲ ಬೀಡ್ಸ್ದು, ಸೊ ಆ ಲಾಕಿಗೆ ಒಂದು ಸರ್ತಿ ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿ ಮತ್ತೆ ಇಲ್ಲಿ 3 ಚೈನ್ಸ್ನ ಹಾಕ್ಕೊಂಡು ಹೋಗಬೇಕು. 3 ಸರ್ತಿ 3 ಚೈನ್ ಹಾಕಬೇಕು. ಸೊ ಫಸ್ಟ್ 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಬೇಕು. ಮತ್ತೆ 3 ಚೈನ್ ಹಾಕಬೇಕು, ಲಾಕ್ ಮಾಡಬೇಕು, ಮತ್ತು 3 ಚೈನ್ ಲಾಕ್. ಸೊ 3 ಟೈಮ್ಸು ಹಾಕಬೇಕು. ಸೀರೆ ಎಂಡಲ್ಲಿ ಲಾಸ್ಟಲ್ಲಿ 3 ಚೈನ್ನ 2 ಟೈಮ್ಸ್ ಹಾಕಬೇಕು. ಸೊ ಇಲ್ಲಿ ನಾನು ಯಾವುದೇ ರೀತಿ ಕುಚ್ಚು ಕಟ್ಟಿಲ್ಲ, ಅದಕ್ಕೆ 3 ಚೈನ್ ಹಾಕಿದ್ದೀನಿ. ಸೊ ನಿಮಗೆ ಇದು ಗ್ಯಾಪ್ ಜಾಸ್ತಿ ಅನಿಸಿದರೆ 2 ಚೈನ್ಸ್ನ 3 ಟೈಮ್ಸ್ ಹಾಕ್ಕೊಂಡು ಹೋಗ್ಬೋದು. ಸೊ ಈ 3 ಟೈಮ್ಸು 3 ಚೈನ್ ಹಾಕಿ ನೆಕ್ಸ್ಟ್ ಆರ್ಚ್ನ ಕಂಟಿನ್ಯೂ ಮಾಡಬೇಕು. ಸೊ ಪೂರ್ತಿ ಹಾಕಿದ್ಮೇಲೆ ಈ ರೀತಿ ಕಾಣಿಸುತ್ತೆ. ಸೊ ಇಲ್ಲಿ ಫಸ್ಟು ಮತ್ತು ಈ ರೀತಿ ಮಿಡಲ್ 3 ಚೈನ್ 3 ಹಾಕಿರ್ತೀವಲ್ಲ, ಅಲ್ಲಿ ಮಿಡಲಲ್ಲಿ ನೀವು ಕುಚ್ಚಬೇಕಂದ್ರೆ ಕಟ್ಕೋಬೋದು. ನಿಮಗಿದು ಗ್ಯಾಪ್ ಅನಿಸಿದರೆ 2 ಚೈನ್ ಹಾಕ್ಕೊಳ್ಳಿ. ನೋಡಿ ಇಷ್ಟು ಗ್ಯಾಪ್ ಅನಿಸುತ್ತೆ. 3 ಚೈನ್ ಹಾಕಿದರೆ ಇಷ್ಟು ಗ್ಯಾಪ್ ಇದೆ, 1 ಬಟ್ಟಷ್ಟು. ಸೊ ನೀವು ಇನ್ನೂ 2 ಚೈನ್ ಹಾಕಿದರೆ ಇನ್ನೂ ಹತ್ತಿರ ಆಗುತ್ತೆ ಡಿಸೈನು. ಸೊ ನೋಡ್ಕೊಳ್ಳಿ, ನಿಮಗೆ ಇಲ್ಲ ಹತ್ತಿರ ಬೇಕಂದರೆ ಹತ್ತಿರ ಹಾಕ್ಕೊಳ್ಳಿ. ಕುಚ್ಚಬೇಕನ್ನೋರು ಇಲ್ಲಿ ಮಧ್ಯದಲ್ಲಿ 1 ಚೈನ್ ಬೇಕಂದರೆ ಎಕ್ಸ್ಟ್ರಾ 4 ಚೈನ್ ಹಾಕ್ಕೊಂಡು ಡಿಸೈನ್ನ ಹಾಕ್ಕೊಳ್ಳಿ. ಡಿಸೈನ್ ಇಷ್ಟ ಆಗಿದ್ದರೆ ನೀವು ಒಂದು ಸತಿ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.